ಏನಿಯಾ ಏನದು? ವಾಲಟ್ಟು ಇಲ್ಲಿದೆ ನೋಡಿ, ಇನ್ನು ಸ್ವಲ್ಪ ಇಲ್ಲಿದೆ. ಇಲ್ಲಿ ಓಕೆ ಇನ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಅಮ್ಮ ಮತ್ತು ಅಕ್ಕ ಎಲ್ಲ ಬರ್ತಾ ಇದ್ದಾರೆ ಅಂತ. ಸೊ ಫೈನಲಿ ಬಂದಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ವಿ, ಎಲ್ಲ ತಿಂದಾಯಿತು. ಸೊ ಟೀಗೆ ಇಟ್ಟಿದ್ದೀನಿ. ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ಮತ್ತೆ ಮತ್ತೆ ಯಾರು ಬಂದಿದ್ದಾರೆ ಹೇಳ್ಬೇಕು. ಅವ್ರು ಯಾರು ಅಲ್ಲಿದ್ದಾರಲ್ಲ? ಅಣ್ಣ. ಅಣ್ಣ ಹೆಸರು? ಅಣ್ಣ ಹೆಸರೇನು? ಸುಭಾಷ್. ಸುಬ್ಬಣ್ಣ. ಅಲ್ಲಿರೋರು ಯಾರು ಹೇಳು? ತನ್ನು ಅಕ್ಕ. ಮತ್ತೆ ಅವರು ದೊಡ್ಡಮ್ಮ. ಹೇಳ್ಬೇಕಿಯಾ? ಅವ್ರ ಅಕ್ಕ ಹೆಸರೇನು? ಅಕ್ಕ ಹೆಸರೇನು? ಅಕ್ಕ ಹೆಸರು ಅಕ್ಕ ತನ್ನು. ತನ್ನಕ್ಕ. ಕ್ಯೂಟ್ ಆಗಿದ್ದಾಳೆ ಇವಾಗ. ಕ್ಯೂಟಿ ಅಲ್ಲ? ಅಯ್ಯೋ ತನ್ನೂ ಸೇಮ್ ನಂಗೆ ಇದ್ಲ ಅವಾಗ ಅಲ್ಲ? ಅವಾಗ ನಾನು ಓಡ್ತಿದ್ದೆ ಎತ್ಕೋಬೇಕಂತ. ನಾನು ಹೆಂಗ್ ನಗ್ತೀನಿ ಅಂದ್ರೆ ತೋರಿಸ್ತಿದ್ಲು ಪುಕ್ಕ 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 ಅಂತ. ನಾನು ಓಡೋಗ್ತಿದ್ದೆ, ಅವಳು ಎತ್ಕೊಳಕ್ ಇಷ್ಟೇ ಇದ್ಲು ಕರೆಕ್ಟ್. ಅವಳು ಅವಾಗ ಎತ್ಕೊಳಕ್ ಓಡ್ತದೆ. ಮಾಡಿ ತೋರಿಸ್ತಿದ್ಲು. ಆಯ್ತು ಹೋಗು, ಹೈಡ್ ಅಂಡ್ ಸೀಕ್ ಆಡು ಹೋಗು. ಹೋದ್ರು ಅಕ್ಕ ಇಲ್ಲಿ ನೋಡೋಗು. ಒಂದೇ ಕಡೆ ಇಡ್ಬಾಡ್ರಿ, ಇಬ್ರು ಒಂದೊಂದು ರೂಮ್ ಆಗಿರ್ರಿ. ಬರ್ತಾಳ ಬಂದ್ಲ ಬಂದ್ಲ. ಮತ್ತೆ ಅಣ್ಣ ಎಲ್ಲಿ? ಸಿಕ್ಕಿದ್ರಾ? ಇಬ್ರು ಸಿಕ್ಬಿಟ್ರಾ? ಎಲ್ಲಿ ಹೋಗೋಣ? ಗ್ರೌಂಡಿಗೆ ಹೋಗೋಣ. ಊಪರ್ ಚಲೋ. ಸೊ ಏನದು ಊಟ ಆಗ್ತಿದೆ. ಮಧ್ಯಾಹ್ನ ಊಟಕ್ಕೆ ಸಿಂಕ್ ಖಾಲಿ ಇದ್ರೆ ಎಷ್ಟು ಖುಷಿ ಅಲ್ಲ? ಸೊ ಏನಿಲ್ಲ, ಸಿಂಪಲಾಗಿ ಅನ್ನ ಮಾಡಿದ್ದೀವಿ. ಅದಾದಮೇಲೆ ಪಾಲಕ್ ಹಾಕ್ಬಿಟ್ಟು, ಏನಂತಾರೆ, ಪಾಲಕ್ ಮೆಂತ್ಯ ಹಾಕ್ಬಿಟ್ಟು ಪಪ್ಪು ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್, ಕಿರಣ್ ಫೇವ್ರೆಟ್ ಕೂಡ. ಹಾಗೆ ಅದರದ್ದು ಕಟ್ಟು ಸ್ವಲ್ಪ ಇದೆ. ಸೊ ಏನಾಗಿ ಅಮ್ಮ ತುಪ್ಪ ಮತ್ತು ಈ ಕಟ್ಟು ಸ್ವಲ್ಪ ಪಾಲಕ್ ಹಾಕಿ ತಿನ್ನಿಸ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. Please subscribe for Deepa Kiran channel. ಓ ಥ್ಯಾಂಕ್ ಯು. ನೋಡ್ರಿ ಸುಭಾಷ್. ನಿನ್ನ ಹೆಸರು ಸುಭಾಷ ಮನು? ಸುಭಾಷ್. ಮನು ಅಂದರೆ ಪೆಟ್ ನೇಮ. ಸುಭಾಷ್ ಮತ್ತು ತಾನು ಇಬ್ಬರು ಸೇರಿ ಅವ್ರ ತಂಗಿಗೆ ಲರ್ನಿಂಗ್ ಬುಕ್ ಫಾರ್ ಇಯಾನಾ ಅಂತ ಅವರೇ ಮಾಡ್ಕೊಂಬಂದಿರೋದು. ತೋರಿಸಿ ಏನೇನು ಮಾಡಿದ್ಯಾ? ಯಾರಿಗದು ಇಯಾನಾಗೆ ತೊಗೊಂಬಂದಿರೋದಾ? ನೋಡಿ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಬರೆದಿದ್ದಾನೆ. ಅದು ಆ್ಯಪಲ್ ಕೂಡ ಮಾಡಿ ಅದಕ್ಕೆ ಸ್ಕೆಚ್ ಪೇಂಟ್ ಎಲ್ಲ ಮಾಡಿರೋದು. ಕೇಕು, ಡೋರ್, ಮತ್ತೇನಿದೆ, ಕೈಟ್. ಸೊ ಇದೆಲ್ಲ ಆಲ್ಫಾಬೆಟ್ಸು ಅದರದ್ದು. ಮತ್ತು ಸ್ಕೆಚ್ ಎಲ್ಲ ಹಾಕಿ ಮಾಡಿ ಚೆನ್ನಾಗಿ ಮಾಡಿದ್ಯಾ. ಯಾರು ಮಾಡಿದ್ದು? ನೀನಾ? ಮತ್ತು ತನು ನೀ ಮಾಡಿದ್ದು? ಸೂಪರ್. ಇಲ್ಲಿ ಮತ್ತು ನಂಬರ್ಸ್ ಕೂಡ ಇದೆ, 1 to 10 ಎಲ್ಲ 20ವರೆಗೂ ಇದೆ. ಕನ್ನಡ I, E. ಗಣೇಶ ಮಾಡಿದಲ್ಲ. ಹೌದಾ? ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀನಿ. ಸೂಪರ್, ಚೆನ್ನಾಗಿದೆ. ಯಾರಿಗದು? ಹೆಂಗ
ಏನ್ ನೀನ್ ನೋಡ್ದ ನಿನ್ಗೇನೋ ತಗೊಂಬಂದಿದಾರ ಅಣ್ಣ ಮತ್ತೆ ಅಕ್ಕ ನೋಡ್ದ ಬೇಕಾ ಕೊಡು ಥ್ಯಾಂಕ್ ಯು ಹೇಳು ಅಯ್ಯೋ ಥ್ಯಾಂಕ್ ಯು ಹೇಳು ಚುಚ್ಚೈತೆ ಪಿನ್ ಹಾಕಿದೀವಲ್ಲ ಚುಚ್ಚು. ಓ ಅದಕ್ಕೆ ಚುಚ್ಚುತ್ತೆ ಅಂತಿದ್ದಾಳ ಏನಿದು ಏನದು ಆ ಮಾಡ್ಬೇಕೀಯಾ ಕೌ ಬರುತ್ತೆ ಇವಾಗ ಬೇಗ ನಾವು ಕೌ ಹತ್ರ ಹೋಗೋಣ ಎಲ್ಲರೂ ಇವಾಗ ಬಿಟ್ಟು ಹೋಗ್ತೀವಿ ನಿನ್ನ ಹೋಗೋಣ ಇದೇನೀಗ ಇದು ನೋಡಿ ತೆಗಿ ಇದೇನಿದು ಇದೇನಿದು ಆಪಲ್. ಹಾ ಬಿ ಎ ಬಿ ಹೇಳ್ತೋಳೇನೋ ಇದೇನೋ ಮ್ಯಾಂಗೋ ಅಲ್ಲ ಅದು ಆಪಲ್ ಮ್ಯಾಂಗೋ ಸೀಸನ್ ಇದೇನು ಹೇಳಿದು ಇದು ಹೇಳು ಇದೇನಿದು ಅಮ್ಮ ಅಮ್ಮ ಕರೆಕ್ಟಾಗಿ ನೋಡಿ ಇದೇನು ಹೇಳೋದು ಏನದು ಇದೇನು ಹೇಳಿದು ಮೇಲೆ ಹಿಂಗೆ ಆರಿಸ್ತಾರಲ್ಲ ಏನದು ಏನದು ಯೋಚನೆ ಮಾಡು Kite. ಕೈಟ್ ಇದು ಐಸ್ ಕ್ರೀಮ್. ಐಸ್ ಕ್ರೀಮ್ ಚಂದ ಮಾಡೋರೆಲ್ಲ ಐಸ್ ಕ್ರೀಮ್ ಚಂದ ಮಾಡೋರಲ್ಲ ಮೇಲೆ ಒಂದು ಚರಿ ಇಟ್ಟಿರೋದು ಐಸ್ ಕ್ರೀಮ್ ಮೇಲೆ ಆಮೇಲೆ ಮ್ಯಾಂಗೋ ಇದು ಮ್ಯಾಂಗೋ ಅದು ಫಸ್ಟ್ ನೋಡಿದ್ದು ಆಪಲ್ ಇದು ಏನಿದು ಪೆನ್ಸಿಲ್. ಹೇಳ್ತೈತೆ ಇದು ಇದೇನಮ್ಮ ಇದು ಇದೇನಿದು ಮೂನಲ್ಲ ಸನ್ ಸನ್ ಸೊ ಅಮ್ಮ ಅಕ್ಕ ತನು ಮನು ಯಾನ ಎಲ್ಲರೂ ಗ್ರೌಂಡ್ ಹೋಗಿದ್ದಾರೆ ಆಟ ಆಡೋಕ್ಕೆ. ನನಗೆ ತಲೆನೋವ್ತಾಯ್ತು ಅಂತ ಮಲ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಿದ್ದೆ ಆಗಿಲ್ಲ ನಿನ್ನೆ, ಬರೀ 4 hours ಅಷ್ಟೇ ನಾನು ಮಲಗಿದ್ದು. ಫುಲ್ ನಿದ್ದೆ ಬರ್ತಾಯಿತ್ತು, ಇಲ್ಲೆಲ್ಲ ಬಿಸಿ ಬಿಸಿ ತಲೆ ಎಲ್ಲ. ಸರಿ ನಾನು ಮಲ್ಕೊತೀನಿ ಅಂದೆ, ಅದಕ್ಕೆ ಅಮ್ಮ ಸರಿ ಎಲ್ಲರೂ ಗ್ರೌಂಡ್ಗೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಆಯಿತು, ಹೋಗಿ ಒಂದು ಅರ್ಧ ಗಂಟೆ ಆಯಿತು. ನಾನು ಇನ್ನೇನು ಮಲ್ಕೊಂಡೆ, ಒಂದು 15 ನಿಮಿಷ ಮಲ್ಕೊಂಡಿದ್ದೆ. ಸಡನ್ನಾಗಿ ಬೆಲ್ ಮಾಡಿದ್ರು, ಪಾರ್ಸಲ್ ಬಂತು, ಆರ್ಡ್ರ್ ಮಾಡಿದ್ದೆ. ಏನಾಗೆ ಸ್ವಲ್ಪ ಪಟ್ಟೆ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಸಡನ್ನಾಗಿ ಬೆಲ್ ಆಗಿದ ತಕ್ಷಣ ಎಚ್ಚರ ಆಗ್ಬಿಡ್ತು, ಮತ್ತೆ ನಿದ್ದೆನೇ ಬರಲಿಲ್ಲ. ಸರಿ ಇವಾಗ ಅರ್ಧಂಬರ್ಧ ಮತ್ತೆ ಮಲ್ಕೊಂಡ್ರೆ ನಿದ್ದೆ ಇದು ಜಾಸ್ತಿ ಆಗ್ಬಿಡುತ್ತೆ ತಲೆನೋವು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬರಲಿ ಅಂತ. ಅವ್ರು ಬಂದಮೇಲೆ ಎಲ್ಲರಿಗೂ ಟೀ, ಒಂದೇ ಸರಿ ಟೀ ಮಾಡೋಣ ಅಂತ. ಇನ್ನೇನು ನನ್ನ ತಮ್ಮ ಕೂಡ ಬರ್ತಾನೆ, ರೆಸಾರ್ಟ್ ಹೋಗಿದ್ದಂತ ಹೇಳಿದ್ನಲ್ಲ. ಸೊ ಇನ್ನೇನು ಬರೋ ಟೈಮ್ ಆಗಿದೆ. ಅವ್ನು ಬಂದಮೇಲೆ ಇಲ್ಲೇ ಒಂದು ಎಕ್ಸಿಬಿಷನ್ ಇದೆ ಇಲ್ಲಿ. ಲಾಸ್ಟ್ ಟೈಮ್ ನಾನು ಹೋದಾಗ ಮ್ಯಾಟ್ ಎಲ್ಲ ತೊಗೊಂಬಂದಿದ್ನಲ್ಲ, ಕಿಚನ್ ಮ್ಯಾಟು, ಲೈಟ್ಸು ಅದೆಲ್ಲ. ಸೊ ಇಲ್ಲೇ ಇದೆ. ಅದಕ್ಕೆ ಅಮ್ಮ ಹೇಳಿದ್ರು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ, ನೋಡೋಣ ಏನಾದರೂ ಅಂತ. ನೋಡೋಣ, ನಮ್ಮ ತಮ್ಮ ಏನಾದರೂ ಬೇಗ ಬಂದರೆ ಅವನ ಜೊತೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಕಿರಣ್ ಅಂತೂ ಫುಲ್ ಪಾಪ ಜಾಸ್ತಿ ವರ್ಕ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಿನ್ನೆ ಅವ್ರು ಮನೆಗೆ ಬಂದಿದ್ದು 9 ಗಂಟೆ ಆಗಿತ್ತು. ರಾತ್ರಿ 9 ಗಂಟೆಗೆ ಬಂದಿದ್ದು, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಆಫೀಸ್ಗೆ ಹೋಗಿದ್ದಾರೆ, ಮೀಟಿಂಗ್ ಇದೆ ಅಂದ್ಬಿಟ್ಟು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡೇ ಮಾಡಿಲ್ಲ ನಾನು. ಕಿರಣ್ ಅಯ್ಯನ ಅಂತೂ ನೋಡೇ ಇಲ್ಲ. ರಾತ್ರಿ ಬಂದಿದ್ದು ಲೇಟ್, ಆಟ ಆಡಿದ್ದೆ ಒಂದು 10-15 ನಿಮಿಷ, ಸ್ವಲ್ಪ ಆಟ ಆಡಿದ್ದಾಳೆ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಬೆಳಗ್ಗೆ ನಾವು ಎದ್ದೋಳಷ್ಟಿಗೆ ಕಿರಣ್ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ನೋಡೇ ಇಲ್ಲ ಏನೋ ಕೂಡ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ವರ್ಕಲ್ಲಿ. ಸೊ ಹಾಗಾಗಿ ನೋಡೋಣ ಇವತ್ತು ಎಷ್ಟು ಗಂಟೆಗೆ ಬರ್ತಾರೋ ಏನೋ ಅಂತ. ಸೊ ನಾನಂತೂ ವೆಯ್ಟ್ ಮಾಡ್ತೀನಿ, ಇವ್ರು ಬಂದ ತಕ್ಷಣ ಟೀ ಕುಡಿದು. ಮಳೆ ಬಂದಿಲ್ಲ ಅಂದರೆ ಹೋಗೋದು, ಮೋಡ ಆಗಿದೆ, ಮೋಸ್ಟ್ಲಿ ಬರೋ ಥರ ಇದೆ. ಏನಾದರೂ ಬಂದಿಲ್ಲ ಅಂದರೆ ಹೋಗೋಣ ಅಂದ್ಕೊಂಡಿದ್ದೀವಿ ಆಚೆ. ನೋಡೋಣ ಎಲ್ಲಿ ಹೋಗ್ತೀವಿ ಏನು. ಮಳೆ ಬರ್ತಾ ಇದೆ, ಅವ್ರು ಗ್ರೌಂಡಲ್ಲಿ ಇದ್ದಾರೆ. ಇವಾಗ ಏನು ಮಾಡಿದ್ರು, ಛತ್ರಿನೂ ತೊಗೊಂಡೋಗಿಲ್ಲ, ಏನೂ ಇಲ್ಲಲ್ಲ, ಮಳೆ ಬರ್ತಾ ಇದೆ. ಹೇಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಹೋಗಿಲ್ಲ ಅಂತ, ಟೆರೆಸ್ಗೆ ಹೋಗಿದ್ದಾರೆ. ನಾನು ಗ್ರೌಂಡ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ದೆ. ಎಲ್ಲಿ ಹೋಗಿದ್ರಿ? ತಲೆ ಮೇಲೆ. ಎಲ್ಲಿ ಹೋಗಿದ್ರಿ? ಟೆರೆಸ್ ಮೇಲಾ? ತಲೆ ಮೇಲೆ ಅಂತಿದ್ದೀನಿ ನೋಡಿ, ನಾನಂತೂ ನಿದ್ದೆಗಣ್ಣಲ್ಲಿ. ಗ್ರೌಂಡ್ ಅಂತೆ, ಟೆರೆಸ್. ಎಲ್ಲೋಗಿದ್ರ? ಮೇಲೋಗಿದ್ರಾ? ಏನು ಮಾಡಿದ್ರಿ? ಏನು ಮಾಡಿದ್ರಿ? ಟೀ ಮಾಡ್ಲಾ? ಹಾಂ, ಮಸ್ತ್ ಮಳೆ ಎಲಿ, ಟೀ ಜೊತೆ ಕುತ್ಕೊಂಡು ಮಸ್ತ್ ಜೊತೆ ಎಲಿ. ಚೆನ್ನಾಗಿದೆ ವೆದರು, ಮಳೆ ಬರ್ತಾ ಇದೆ.
ಫಿಶ್ ಒಳಗೆ ಹಾಕ್ಬಿಟ್ನು ಫಿಶ್ ತಿಂತಾವ ಫಿಶ್ ತಿಂತು ಮಳೆ ಬಂತು. ಇದ್ರ ಜೊತೆ ಒಂದು ಡ್ಯಾನ್ಸ್ ಆಡ್ಬೇಕಾಯ್ತು ಮನೆಯಲ್ಲಿ. ಡ್ಯಾನ್ಸಾ ಮಾಡು ಮತ್ತೆ ನೋಡೋಣ. ಮಾಡು ಡ್ಯಾನ್ಸ್ ನೋಡೋಣ. ಗುಡುಗು ಹೆಂಗ್ ಬರುತ್ತೀಯಾ? ಗುಡುಗು ಹೆಂಗ್ ಬರುತ್ತೆ? ಕೇಳ್ದಾಗ ಹೇಳಲ್ಲ ಈಗನ. ಪಿಚ್ಚರ್ ಎಲ್ಲಿಯಾ? ಆ ಕಡೆ ಹೋಗ್ಬೇಡಿ, ಹುಷಾರು. ಕೈ ಇಡಕ್ ಹೋಗ್. ಮಳೆಲ್ಲ ಆಡು ನಗಡಿ ಬರುತ್ತೆ. ಎಟಕ್ಸಲ್ಲ, ಹುಷಾರು. ಏನಿಯಾ? ಏನದು? ಮಳೆ ಗುಡುಗಿ ಹೆಂಗ್ ಬರುತ್ತೀಯಾ? ಯಾ ಅಮ್ಮ ಇಲ್ಲಿ ಮಿಲ್ಕ್ ರೆಡಿ ಮಾಡಿದ್ದೀನಿ. ತನು ಮನೆಗೆ ಹಾರ್ಲಿಕ್ಸ್, ನಮಗೆ ಟೀಗೆ ಇಡಬೇಕು. ಸಡನ್ ಸರ್ಪ್ರೈಸ್, ಕಿರಣ್ ಬಂದರು ಸಡನ್ನಾಗಿ. 5:15 ಆಗಿದೆ ಇನ್ನು. ಎಲ್ಲಿಯಾ? ಯಾರು ಬಂದ್ರಿಯಾ? ಹೆಂಗ್ ಕೊಟ್ಟಿಯಲ್ಲ. ಸೊ ಇದೇನೋ ಕಿರಣ್ ತರಿಸಿದ್ದಾರೆ ಗ್ಲಾಸ್ ಕ್ಲೀನ್ ಮಾಡೋದಕ್ಕಂತ. ಇದೆಲ್ಲ ಕ್ಲೀನ್ ಇರ್ತಿತ್ತು, ಗ್ಲಾಸ್ ಒಂದು ಈ ಥರ ಆಗ್ತಿತ್ತು. ಕ್ಲೀನ್ ಆಗ್ತೈತ ಕಿರಣ್ ಇದು? ಡಿಫ್ರೆನ್ಸ್ ಹಾಂ ನಾನು ನೋಡಿಲ್ಲ. ಡಿಫ್ರೆನ್ಸ್ ಏನಿದೆ? ಆಯ್ತಾ? ನಂಗೆ ಗೊತ್ತಾಗ್ತಿಲ್ಲ, ಅದಕ್ಕೆ. ಇಲ್ಲಿದೆ ನೋಡಿ, ಇನ್ನು ಸ್ವಲ್ಪ ಇಲ್ಲಿದೆ. ಇಲ್ಲಿ ಹಿಂಗಿದೆ, ಇಲ್ಲಿ ಕ್ಲೀನ್. ಇದೆಲ್ಲ ಆಲ್ರೆಡಿ ಮಾಡ್ದೆ ಈ ಕಡೆ. ಅಂದರೆ ಇಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಿ ಮಾಡು, ಅಲ್ಲಾಗುತ್ತಾ? ಹುಷಾರು, ಫಿಶ್ಗಳೆಲ್ಲ ಬಿದ್ದುಬಿಟ್ಟಿತ್ತು ಒಳಗಡೆ. ಲಾಸ್ಟ್ ಟೈಮು ಇದು ಬಿದ್ದುಬಿಟ್ಟಿದೆ ಕೆಳಗಡೆ. ಇದರೊಳಗಡೆ ಮರಿಗಳೆಲ್ಲ ಕೆಳಗೆ ಬಿದ್ದುಬಿಟ್ಟಿತ್ತು. ಮಂಜು ಮಾಮ ಬಂದರು ಅಂತ ಕ್ಲೀನ್ ಆಗ್ತಾಯಿದೆ. ಇವಾಗ ಟೋಟಲ್ ನಮ್ಮ ಹತ್ರ ಎಷ್ಟಿದೆ ಮರಿಗಳಿಲ್ಲಿ? 11 ಅಲ್ಲ, ಸಾರಿ. ಎಷ್ಟು? 8 ಅಲ್ಲ? 8 ಇದೆ ಟೋಟಲ್. ಅದಂತೂ ಎಗ್ರಿ ಇಡುತ್ತಪ್ಪ ಇದು. ನಂಗೆ ಇದ್ರ ಹತ್ರ ಬರೋಕ್ಕೆ ಭಯ ಆಗುತ್ತೆ. ಹೆಂಗಿದೆ ನೋಡಿದು, ಬರುತ್ತೆ ಹಂಗೆ ಜಂಪ್. ಯಾರು ಬೇಕಮ್ಮ? ಯಾರು? ಮಂಜುನಾ? ಯಾರು ಮಂಜು? ಮಂಜು ಯಾರು? ಮಂಜು ಮಾಮ ಬಂದ್ರಾ? ತೆಗಿ ಮತ್ತೆ. ಬಂದ್ರಾ? ಎಲ್ಲಿದ್ದಾರೆ? ಇನ್ನು ಬರ್ತಾರೆ, ಇನ್ನು ಸ್ವಲ್ಪ ಹೊತ್ತು ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತು ಬರ್ತಾರೆ. ಇದು ಹೆಂಗಿದೆ ನೋಡಿ, ಕ್ಲೋಸ್ ಮಾಡು ಅಂತೆ. ಇರ್ಲಿ ಬಿಡಮ್ಮ, ತಣ್ಣಗಿದೆ. ಸಾಕಿಯಾ? ಅದು ಒಂಥರ ಸಾಫ್ಟ್ ಸರ್, ನೀರು ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದಕ್ಕೇನು ಹಾಕಿದೆಯಾ ಶೋಭಾ? ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹುರಿಗಡಲೆ, ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಇಷ್ಟು ಎಣ್ಣೆಲಿ ಹಾಕಿ ಇವಾಗ ಸ್ವಲ್ಪ ಅದಕ್ಕೆ ಉಪ್ಪು, ಅರಿಶಿನ,
ಆಮೇಲೆ ಅದಕ್ಕೆ ಸ್ವಲ್ಪ ಅರಶಿನ. ಸೋ ನೈಸ್ ಏನು ಸೋ ನೈಸ್. ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ. ಸ್ವಲ್ಪ ಸ್ಟ್ರಾಂಗ್ ಐತೆ. ಒಂದು ಚಮಚ ಸಾಕು. ಹಿಂದೆ ಬಸ್ ಸುಡುತ್ತೆ. ಮಾಡಿ ಎಷ್ಟು ದಿನ ಇಟ್ಕೊತಿರ್ಬೋದಲ್ಲ. ಖಾಲಿ ಆಯ್ತಾ? ಪಪ್ಪ ತಿಂದ್ರಾ? ಇದೇನಿದು? ಇದೇನಿದು? ಸಾಕಲ್ಲ? ಗೊಜ್ಜಿರುತ್ತೆ. ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅದೇ ಮಂಡಾಲ್ ಮಾಡಿದ್ರಲ್ಲ ಅಕ್ಕ, ಅದೆಲ್ಲ ತಿನ್ಕೊಂಡು ಚಹಾ ಕುಡ್ಕೊಂಡು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಕಿರಣ್ ಕೂಡ ಬೇಗ ಬಂದಿದ್ರಲ್ಲ, ಮಂಜು ಕೂಡ ಬಂದಿದ್ದ. ಸೊ ಎಲ್ಲರೂ ಸೇರಿ ಬಂದಿದ್ದೀವಿ. 1 ಲೀಟ್ರ್ ಹಿಡಿತೇವ? 1 ಲೀಟ್ರ್ ಹಿಡಿ, 1/2 ಲೀಟ್ರ್ ಅನ್ಸತ್ತ ಹಿಡಿಯಲ್ಲ. ಅವೆಷ್ಟನ್ನ ಹಚ್ಚಾರಲ್ಲ ಅಲ್ಲೈತಲ್ಲ ಉಪ್ಪ ಗಿಡ ಕೇಳುವ ನನಗೆ. ಹಾಂ ಅಂದ್ರೆ ನಮಗೆ ಸಿಂಗಲ್ ಮೆರೂನ್ ಇದೆ 50 ರೂಪಾಯಿ ಲೈನ್ 50. ಸೊ ಇಲ್ಲಿ ಸರಗಳು ತುಂಬಾ ಚೆನ್ನಾಗಿತ್ತು. ನಾನು ಇವಾಗ ತೋರಿಸ್ತಾ ಇರೋದು 550 ರುಪೀಸ್ ಹೇಳಿದ್ರು. ಸಪ್ರೇಟ್ ಇಯರಿಂಗ್ಸ್ ಕೂಡ ಅದು ಸಪ್ರೇಟ್ ಕಾಸ್ಟ್ ಅಂತ ಹೇಳ್ತಾ ಇದ್ರು. ಕಣ್ಣಿಗೆ ಹಾಕೋದು ಬೇಕಂತ. ಕಣ್ಣಿಗೆ ಹಾಕೋದು ಬೇಕಂತ. ಏನು ಕಣ್ಣಿಗೆ ಹಾಕೋದ? ಏನು ಕಣ್ಣಿಗೆ ಹಾಕೋದು? ಚಸ್ಮಾ. ಸೊ ಅಮ್ಮ ಒಂದು ಸರ ತೊಗೊಂಡ್ರಲ್ಲಿ, ಸರ ಮತ್ತು ಇನ್ನೊಂದು ಬಳೆ ಅನ್ಸುತ್ತೆ, ಅದೆಲ್ಲ ತೊಗೊಂಡಿದ್ದಾರೆ. ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ನೋಡೋಕ್ಕೇನೋ ಚೆನ್ನಾಗಿತ್ತು. ಒಂದು ಎಳೆ ತೋರಿಸಿದ್ರಲ್ಲ, ಅದು 50 ರುಪೀಸ್ ಹೇಳಿದರು. ಸೊ ಅಮ್ಮ ಅಷ್ಟೇ ತೊಗೊಂಡ್ರು. ಇಲ್ಲಿ ನೋಡ್ತಾ ಇರೋದು ಮೆಹಂದಿ. ನನಗೂ ಗೊತ್ತಿರಲಿಲ್ಲ, ನನ್ನ ತಮ್ಮ ಹೇಳಿದ್ದು, ಅವನೆಲ್ಲೋ ವಿಡಿಯೋ ನೋಡಿದ್ನಂತೆ. ಅದನ್ನು ಕೈಗೆ ಜಸ್ಟ್ ಅದನ್ನು ಕೈಗೆ ಅಂಟಿಸ್ಬಿಟ್ಟು ನಾವು ಮೆಹಂದಿ ಅಪ್ಲೈ ಮಾಡಿಬಿಟ್ಟು ಅದು ರಿಮೂವ್ ಮಾಡಿಬಿಟ್ರೆ ಅದು ಫುಲ್ಲು ಡಿಸೈನ್ ಹೇಗಿದೆ ಹಾಗೆ ಮೆಹಂದಿ ಬರುತ್ತೆ ಅಂತ ಹೇಳ್ತಾ ಇದ್ದಿದ್ದು. ಸೊ ನಾನು ಯಾವತ್ತೂ ನೋಡಿಲ್ಲ, ಟ್ರೈ ಮಾಡೂ ಇಲ್ಲ. ನಾನು ತೊಗೊಳೋದ ಬೇಡ ಅಂತ ಅದೇ ಯೋಚನೆ ಮಾಡ್ತಾಯಿದ್ದೆ. ಮೆಹಂದಿ ಕೂಡ ನಾನು ಜಾಸ್ತಿ ಹಾಕೋದಿಲ್ಲ. ಹಾಕ್ಕೊಂಡ್ರು ನನಗೆ ಫುಲ್ ಕೋಲ್ಡ್ ಆದಂಗೆ ಆಗ್ಬಿಟ್ಟಿರುತ್ತೆ ಅವತ್ತಿನ ದಿನ. ಅದು ಬೇರೆ ಇಯರನ್ನು ಇಟ್ಕೊಂಡು ಆ ಮೆಹಂದಿ ಹಾಕ್ಕೊಂಡು ಅದೆಲ್ಲ ಮ್ಯಾನೇಜ್ ಮಾಡೋದು ತಲೆ ನೋವು. ಸೊ ಲಾಸ್ಟಲ್ಲಿ ಬೇಡ ಬಿಡು ಅಂತ ಹಂಗೆ ರಿಟರ್ನ್ ಬಂದೆ. ಬಟ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಅದು ಒಂಥರ ಹಂಗೆ ಹಾಕ್ಬಿಟ್ಟು ರಿಮೂವ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಬೆಳಿಗ್ಗೆ ಅಮ್ಮ ನಾಷ್ಟಕ್ಕೆ ಚಪಾತಿ ಮಾಡ್ತಾ ಇದ್ದಾರೆ. ಚಪಾತಿ ಜೊತೆ ಕ್ಯಾಪ್ಸಿಕಮ್ ತರಿಸಿದ್ದೆ. ಕ್ಯಾಪ್ಸಿಕಮ್ ಪಲ್ಯ ಕೂಡ ಮಾಡಿದ್ದಾರೆ. ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಪಲ್ಯ. ಅದು ರೆಸಿಪಿ ನನ್ನ ಎದೊಳಷ್ಟಿಗೆ ಮಾಡಿಬಿಟ್ಟಿದ್ರು ಅಮ್ಮ. ನೆಕ್ಸ್ಟ್ ಟೈಮ್ ನಾನು ಕೇಳ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ. ಅದು ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ. ಗುರೆಳ್ ಪುಡಿ ಅದು ಹಾಕಿದ್ದಾರೆ. ಅಮ್ಮ ಯೂಶಲಿ ಮಾಡಿದ್ರೆ ಏನು ಪಲ್ಯ ಮಾಡಿದ್ರು ಅದಕ್ಕೆ ಗುರೆಳ್ ಪುಡಿ ಹಾಕ್ತಾರೆ. ನನ್ನ ಹತ್ರ ಇರಲಿಲ್ಲ. ಅಮ್ಮ ಮನೆಗೆ ಲಾಸ್ಟ್ ಟೈಮ್ ಹೋದಾಗ ಅವ್ರ ಹತ್ರನೇ ತೊಗೊಂಬಂದಿದ್ದೆ ಸ್ವಲ್ಪ. ಅದು ಏನು ಪಲ್ಯಗೆ ಈ ಥರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ಅಮ್ಮ ಹತ್ರ ಸ್ವಲ್ಪ ಇಸ್ಕೊಂಬಂದಿದ್ದೆ. ನಾನು ಇದುವರೆಗೂ ತೊಗೊಂಬಂದಾಗ ಯೂಸೇ ಮಾಡಿಲ್ಲ. ಇವಾಗ ಅಮ್ಮ ಬಂದು ಅವರೇ ಅದಕ್ಕೆ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ಚಪಾತಿ ರೆಡಿ ಆಗ್ತಿದೆ ಬ್ರೇಕ್ಫಾಸ್ಟ್ಗೆ. ಬೆಳಗ್ಗೆ ಟೈಮ್ ಚಪಾತಿ ತಿಂಬಿಟ್ರೆ ಮಧ್ಯಾಹ್ನಕ್ಕೆ ಹಸಿವೆ ಆಗೋಲ್ಲ ಬೇಗ. ಸೊ ಏನಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡೋಣ ಅಂತ ಸೊ ನಮ್ಮ ಅಕ್ಕ ಮಾಡಿಕೊಡ್ತಿದ್ದಾರೆ. ಅದಕ್ಕೆ ಫಸ್ಟ್ ಬಾದಾಮು ಮತ್ತು ಗೋಡಂಬಿ, ಇದರಲ್ಲಿ ಏನಿದು ಫ್ಲಾಕ್ಸ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು, ಕುಂಬಳಕಾಯ್ದು, ಮಕಾನ, ವಾಲಟ್ಟು, ಇದಿಷ್ಟು. ಇದು ಟೊಮೊಟೊ ಬಾತ್ ರೆಡಿ ಆಗ್ತಿದೆ. ಈ ನಮ್ಮ ಕಿಚನ್ ನೋಡಿ ಎಲ್ಲ ಫುಲ್ಲು ಇಷ್ಟೊತ್ತಿದ್ದು ಯುಟಿಲಿಟಿ ಕ್ಲೀನ್ ಮಾಡಿಕೊಂಡೆ. ಹೆಂಗಂದ್ರಂಗೆ ಆಗ್ಬಿಟ್ಟಿತ್ತು. ಕಿರಣದೇ ಇದೆಲ್ಲ ಇಷ್ಟಿಷ್ಟೇ ತರ್ತಾರೆ, ಅರ್ಧಂಬರ್ಧ ತಿಂತಾರೆ ಬಿಡ್ತಾರೆ. ಹಿಂಗೆ ಆಗಿತ್ತು. ನಾಳೆಗೆ ಇಡ್ಲಿಗೆ ಅಂತ ನೆನೆಸಿರೋದು. ಇಷ್ಟು ಇದೆಲ್ಲ ಕ್ಲೀನ್ ಮಾಡಿದೆ. ಇಷ್ಟು ಬಿದ್ದಿದೆ ವೇಸ್ಟ್ ಎಲ್ಲ, ಇಷ್ಟು ಎಸೆಯೋದಿದೆಲ್ಲ. ಸೊ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ನಂಗೆ ಎಲ್ಲಿ ಏನು ಗೊತ್ತಾಗುತ್ತೆ ಆರಾಮಾಗಿ. ಇದರಲ್ಲೆಲ್ಲ ಮಸಾಲ ಐಟಮ್ಸು, ಒಗ್ಗರಣೆದು
ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ಎಲ್ಲ. ಇದು ಸೀಲ್ ಮಾಡೋದು ತರಿಸಿದ್ದೀವಲ್ಲ ನೋಡಿ, ಓಪನ್ ಮಾಡಿ ಮತ್ತೆ ಅದನ್ನು ಬ್ಯಾಕ್ ಸೀಲ್ ಮಾಡಿ ಇಟ್ಬಿಟ್ಟೆ. ಅದೇ ಥರ ಎಲ್ಲ ಸೀಲ್ ಮಾಡಿ ಇಟ್ಟಿರೋದು. ಸೊ ಇವಾಗ ಇದಕ್ಕೆ ತೆಗ್ದಿದ್ದೀನಿ, ಇನ್ನೂ ಕ್ಲೀನ್ ಮಾಡಬೇಕು. ಸೊ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿತ್ತು. ಸೊ ಆಮೇಲೆ ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಇವಾಗ ಅವಳಿಗೆ ಸಾಯಂಕಾಲ ಜಸ್ಟ್ ಹಾಲು ಕೊಡ್ತೀನಲ್ಲ, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಜಸ್ಟ್ ಮಿಲ್ಕ್ ಕೊಡೋದ್ರ ಬದಲು ಈ ಥರ ಡ್ರೈ ಫ್ರೂಟ್ ಪೌಡರ್ ಏನಾದರೂ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಸೊ ಮಾಡಿದ್ದೀನಿ. ಆಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ರೆಡಿ ಆಗುತ್ತೆ. ಅದಾದಮೇಲೆ ಇದು ವ್ಯಾಸ್ ತುಂಬ ದಿನದಿಂದ ಹಂಗೆ ಖಾಲಿ ಇತ್ತು. ಕಿರಣ್ ಆಫೀಸಲ್ಲಿ ಕಲಿಗೆ ಕೊಟ್ಟಿದ್ದು, ಕ್ರಿಸ್ಮಸ್ ಟೈಮಲ್ಲಿ ಗಿಫ್ಟ್ ಬಂದಿದ್ದು. ಏನಿಡೋದು ಅಂತ ತುಂಬ ನೋಡ್ತಾ ಇದ್ದೆ. ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ನೋಡಿದ್ದೆ, ಐಕ್ಯದಲ್ಲಿ ನೋಡಿದ್ದೆ, ಆನ್ಲೈನಲ್ಲೂ ನೋಡಿದ್ದೆ. ಯಾವುದು ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಫೈನಲಿ ನಮ್ಮ ಅಕ್ಕ ಐಡಿಯಾ ಮಾಡಿಬಿಟ್ಟು ಈ ಥರ ಆಚೆ ನಮ್ಮದು ಪ್ಲ್ಯಾಂಟ್ ಎಲ್ಲ ಇತ್ತಲ್ಲ ಅದನ್ನ ತೊಗೊಂಬಂದು ವಾಟರ್ ಹಾಕ್ಬಿಟ್ಟು ಮತ್ತು ಅಕ್ವೇರಿಯಂ ಪೆಬಲ್ಸ್ ಬರುತ್ತಲ್ಲ ಅದು ಕೂಡ ಇಟ್ಟು ಮಾಡಿರೋದು. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗೆ ಅಮ್ಮ ಬರಬೇಕಾದ್ರೆ ಮಾದಿ ತೊಗೊಂಬಂದಿದ್ರು, ಆಂಟಿ ಕೊಟ್ಟಿದ್ರು ಪಕ್ಕದ ಮನೆಯವರು ಅಂತ ತಿಂತಾ ಇದ್ದಿದ್ದು. ಮಮ್ಮಿದ ಏನು ಮಾಡ್ತಾ ಇದೀಯ ನೀನು? ಚೆನ್ನಾಗೈತೆ ಅಯ್ಯ, ಚೆನ್ನಾಗಿದೆ. ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಇದೆ. ಏನಮ್ಮ ಇದು? ಮಾದ್ಲೆ ಸ್ವೀಟು. ಸ್ವೀಟ್ ಮಾದ್ಲಿ ಹೇಳು. ಮಾದ್ಲಿ ಮಾದ್ಲಿ ಹೇಳಿ, ತಿಂತೀನಿ. ಮಾದ್ಲಿ ಹೇಳು. ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ. ಏನ್ ಬೇಕು ಶಿವ? ಸೊ ಅದಾದಮೇಲೆ ಬ್ರೆಡ್ ತರಿಸಿದೆ ನಾನು, ಬ್ರಿಟಾನಿಯಾ ಇದು ಮಿಲ್ಕ್ ಬ್ರೆಡ್ಡು. ನನಗೇನೋ ಚೆನ್ನಾಗಿರುತ್ತೆ ಅಂತ ಅನಿಸಿದೆ, ಸ್ವಲ್ಪನೂ ಚೆನ್ನಾಗಿಲ್ಲ. ಯಾಕಾದರೂ ತರಿಸ್ದೆ ಅನ್ಸ್ಬಿಟ್ಟಿತ್ತು. ಸೊ ಸರಿ ಹೆಂಗಿದ್ರು ತರಿಸ್ಬಿಟ್ಟಿದ್ದೀನಿ, ಖಾಲಿ ಮಾಡೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀವಿ. ಫಸ್ಟು ಬಟರಲ್ಲಿ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡ್ವಿ. ಅದಾದಮೇಲೆ ಟೊಮೆಟೊ ಆನಿಯನ್ ಹಾಕ್ಬಿಟ್ಟು ಕೆಚಪ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಬಂದಿರುತ್ತಲ್ಲ ಪಿಜ್ಜಾದಲ್ಲಿ, ಅದೆಲ್ಲ ಎತ್ತಿಟ್ಕೊಂಡು ಏನೇನು ಎಲ್ಲ ಹಾಕಿ ಸಿಂಪಲಾಗಿ ಮಾಡಿದ್ದು. ಇದು ಕೂಡ ಗಾರ್ಲಿಕ್ದು ಮತ್ತು ಪೇಸ್ಟ್ ಎಲ್ಲ ಸಿಗುತ್ತೆ, ಚಿಲ್ಲಿ ಪೇಸ್ಟು, ಅದು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಸಿಂಪಲಾಗಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಸಾಯಂಕಾಲ ತಿನ್ಕೊಂಡ್ವಿ. ಅಂತೂ ಇಂತೂ ಬ್ರೆಡ್ ಖಾಲಿ ಆಯಿತು. ಸೊ ಫೈನಲಿ ನೋಡಿ ಕಿಚನ್ ಸ್ವಲ್ಪ ಚೇಂಜಸ್ ಮಾಡಿದ್ವಿ, ಕ್ಲೀನ್ ಆಯಿತು. ಅಕ್ಕ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಆಯಿತು. ಸೊ ಎಲ್ಲ ಖಾಲಿ ಅನಿಸ್ತಿದೆ, ನೀಟ್ ಅನಿಸ್ತಿದೆ. ಇದೇ ಮಾತ್ರ ಹೈಲೈಟ್, ತುಂಬ ಚೆನ್ನಾಗಿ ಕಾಣ್ತಿದೆ. ಪ್ಲ್ಯಾಂಟ್ ತಂದು ಆ ವ್ಯಾಸಲ್ಲಿ ಇಟ್ಟಿದ್ದಕ್ಕೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡ್ತು, ಅಷ್ಟು ಚೆಂದ ಕಾಣ್ತಾ ಇದೆ. ಸೊ ನನಗಂತೂ ಚೇಂಜಸ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಇಲ್ಲಿ ಕೂಡ ಯಾವುದ್ಯಾವ್ದು ಯೂಸ್ ಮಾಡಲ್ಲ ಅದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ, ಸುಮ್ಮನೆ ಎಲ್ಲಂದ್ರಲ್ಲಿ ಇಟ್ಬಿಟ್ಟಿದ್ದೆ. ಸೊ ಮೇಲೆ ಇಟ್ಟಿದ್ದಕ್ಕೆ ಅದು ರೇರ್ ಯೂಸ್ ಮಾಡ್ತೀವಲ್ಲ, ಕೆಳಗಡೆ ಆ್ಯಕ್ಸಸ್ ಯಾವ್ದು ಮಾಡ್ತೀವಿ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಫೈನಲಿ ಇಷ್ಟು ಚೇಂಜಸ್ ಆಯಿತು. ಎಲ್ಲ ಹೋಗ್ತಿದ್ದೇವೆ. ಎರಡು ಜಡೆ ತೋರಿಸಿ ನನ್ನಿಂದ ಹಿಂಗೆ ಮಾಡ್ಕೊಂಡು ತೋರಿಸ್ಬೇಕು. ಆ ಕಡೆ ಕೈ ಇಡ್ಬೇಡ, ಕೈ ಇಡ್ಬೇಡ ಇಟ್ರೆ ಆಯ್ತು. ನಿನ್ನ ಚಿಕ್ಕಿ ಫೋನಲ್ಲಿ ಏನು ಹೇಳಿದ್ರಮ್ಮ? ಏನು ಅಯ್ಯೋ ಬಂಗಾರಿ ಅಂದ್ರ, ಅಯ್ಯೋ ಬಂಗಾರಿ ನಡಿ. ಸಬ್ಸ್ಕ್ರೈಬ್. ಓಪನ್ ಮಾಡೋರಲ್ಲಮ್ಮ ಇವತ್ತು. ಏನು ಓಪನ್ ಇದೆಯಾ? ಏನು ಏನೋ ಜಿಮ್ ಅಂತ, ಜಿಮ್ ಓಪನ್ ಇದೆ. ಜಿಮ್ ನಡಿ ಹೋಗೋಣ ಬಾ. ಮಾಡ್ತೀಯಾ? ಏನಮ್ಮ? ಅಯೋಧ್ಯೆ ಫೋಟೋ ಕಳಿಸ್ರು. ಒನ್ ಟೂ ತ್ರೀ ಹೋಗು.
ಮಾಡಕತ್ತಿ ಏನು ಮಾಡಕತ್ತಿ 2 3 ಅದ ಬಾರೆ ಬಾ ಹಾ ಬಾ ಇಲ್ಲಿ ನಡೆಯಲಿ ಓಕೆ ಇನ್ ಇನ್ ಔಟ್ 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 ಮೂವ್ ಮಾಡಂಗಿಲ್ಲ ಆಯ್ತಾ ಲಾಸ್ಟ್ ಚಾನ್ಸ್ ಔಟ್ ಅಮ್ಮ ಔಟ್ ಏ ಬಾಡಿ ಮೂಮೆಂಟ್ಸ್ ಇರಬಾರ್ದು ಓಕೆ ಇವಾಗ ಹೇಳ್ತೀನಿ ಬಾಡಿ ಹಿಂಗೂ ಮಾಡಂಗಿಲ್ಲ ಆಯ್ತಾ ಇನ್ ಇನ್ ಈ ಕಡೆ ಓಕೆ ಔಟ್ ಇನ್ ಔಟ್ ಇನ್ ಔಟ್ ಅವನು ಸೊ ನೆಕ್ಸ್ಟ್ ಔಟ್ ಔಟ್ ಇನ್ ಹೊರಗಡೆ ಇಲ್ಲ ಔಟ್ ಶೋಭಾ ಔಟ್ ಹಿಂಗೆ ಓಕೆ ಓಕೆ ಔಟ್ ಸರಿ ಸರಿ ಓಕೆ ನೆಕ್ಸ್ಟ್ ಔಟ್ ಔಟ್ ಇನ್ ಔಟ್ ಇನ್ ಔಟ್ 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 ಇನ್ 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 ಔಟ್ ಇನ್ ಔಟ್ ಔಟ್ ಏ ಎರಡನೇ ಸರಿ ವಿನ್ನು ಮಳೆ ಮಳೆ ಬಂತು ಇವಾಗ ಸೊ ಗೈಸ್ ಸೊ ಮೇಲೋಗಿ ಟೈಮ್ ಪಾಸ್ ಮಾಡಿದ್ದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದಕ್ಕೆ ಕೆಳಗೆ ಬಂದ್ವಿ, ಚೆನ್ನಾಗಿ ಆಟ ಆಡ್ಬಿಟ್ಟು ಬಂದ್ವಿ. ಅಮ್ಮ ತುಪ್ಪ ಮಾಡ್ತೀನಿ ಅಂತ ಹೇಳಿದರು. ಸೊ ಬೆಣ್ಣೆ ಕೆನೆ ಎಲ್ಲ ತೆಗ್ದಿಟ್ಟಿದ್ನಲ್ಲ, ಸೊ ಅದರಿಂದ ಎಲ್ಲ ತುಪ್ಪ ಮಾಡಿದ್ದಾರೆ. ಅದಕ್ಕೆ ಒಂದು ವಿಳೆದೆಲೆ ಬರುತ್ತಲ್ಲ ಅದು ಹಾಕಿದ್ದಾರೆ. ಅದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಿದು ನೋಡ್ತಾ ಇದ್ದಾಗೆಲ್ಲ ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರ ಅಮ್ಮ ಅವ್ರು ಯಾವಾಗಲೂ ಮಾಡ್ತಾಯಿದ್ರು ತುಪ್ಪ. ಸೊ ಅದರಲ್ಲಿ ಎಷ್ಟೊಂದು ಎಲೆಗಳೆಲ್ಲ ಹಾಕಿ ಮಾಡ್ತಾಯಿದ್ರಲ್ಲ, ಕಾಯಿಸಿ ಆಗಿದ ತಕ್ಷಣ ತುಪ್ಪ ತಿನ್ನೋಕ್ಕೆ ಎಲೆ ತಿನ್ನೋಕ್ಕೆ ನಾನು ಕಾಯ್ತಾ ಇದ್ದೆ ಆ ಥರ. ಸೊ ತುಪ್ಪ ಮಾತ್ರ ಎಷ್ಟು ಘಮ ಘಮ ಅಂತಾಯಿತು, ಮಸ್ತ್ ಬಂದಿತ್ತು. ಸೊ ಹೆಂಗಿದ್ರು ಉಳ್ದಿತ್ತಲ್ಲ ಅದೇ ಇದರಲ್ಲಿ ನಮ್ಮಕ್ಕ ಅನ್ನ ಮತ್ತು ಕಡಲೆ ಪುಡಿ ಮತ್ತು ಉಪ್ಪಿನಕಾಯಿ ಹಾಕಿ ಕಲಿಸ್ತಾ ಇದ್ದಾರೆ. ಎಷ್ಟು ಮಸ್ತಾಗಿರುತ್ತೆ ಟೇಸ್ಟ್ ಅಂದರೆ ಈ ಥರ ತಿನ್ನೋಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಹಾಲು ಹಾಕ್ಸ್ಕೊತಾರೋದ್ರಿಂದನೇ ಇಷ್ಟೊಂದು ಬಂದಿರೋದು. ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ. ಇಷ್ಟು ನಾರ್ಮಲ್ ಪ್ಯಾಕೆಟ್ ಹಾಲು ತೊಗೊಂಬಂದರೆ ಬರೋದಿಲ್ಲ. ಸೊ ನನಗೇನು ಏನಾಗಿ ಎಷ್ಟು ಸ್ವಲ್ಪ ಆದರೆ ಸಾಕು ಅಂತ ಅಷ್ಟೇ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಎಲ್ಲ ನೋಡ್ತೀರಾ, ವ್ಯೂಸ್ ಎಲ್ಲ ಮಾಡ್ತೀರಾ, ಬಟ್ ಲೈಕ್ಸ್ ಅಷ್ಟೊಂದು ಬರಲ್ಲ. ಸೊ ಅದರಿಂದ ಏನಾಗುತ್ತೆ, ಲೈಕ್ಸ್ ಮಾಡೋದ್ರಿಂದ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ವೀಡಿಯೋಸ್ ಹಾಕಬೇಕು ಅಂತ. ಸೊ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅಷ್ಟೇ, ಇಷ್ಟ ಆಗಿದೆ ಅಂದ್ಕೊತೀನಿ ಈ ವ್ಲಾಗ್. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಸೊ ಯಾ, ಬಾಯ್ ಬಾಯ್.